ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಿಮ್ಮ ಅಂಗಾಳ ಪರಮೇಶ್ವರಿ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇಲ್ಲಿ ತನಕ ಏನಾದರೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಕಳಿಸ್ಕೊಡಿ. ಏಕೆಂದರೆ ಇವಾಗ ಏನು ನಾನು ವೀಡಿಯೋಗಳನ್ನ ನಿಮಗೆ ಕಳಿಸ್ತಾ ಇದ್ದೀನೋ ಇದೇ ರೀತಿ ಉಪಯುಕ್ತತೆಯ ವೀಡಿಯೋಗಳು ನಿಮಗೂ ನಿಮ್ಮ ಸ್ನೇಹಿತರಿಗೂ ಒಳ್ಳೆಯದಾಗಲಿ. ವೀಕ್ಷಕರೇ, ಇಂದು ನಾನು ನಿಮಗೆ ತುಂಬ ಇಷ್ಟಪಟ್ಟವರು, ನಮ್ಗೆ ಅವ್ರು ಬೇಕಪ್ಪ ಅಂತ ನೀವು ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತೀರ, ಆದರೆ ನಿಮ್ಮ ಕೈಗೂ ಸಿಗ್ತಿಲ್ಲ, ಬಾಯಿಗೂ ಸಿಗ್ತಿಲ್ಲ. ಅವರು ನಿಮ್ಮಿಂದ ದೂರನೇ ಹೋಗ್ತಾವ್ರೆ. ನೀವು ಅವ್ರಿಗೆ ಎಷ್ಟೇ ಹತ್ತಿರ ಆದರೂ ಸರಿ, ಅವ್ರಿಗೆ ನೀವು ಎಷ್ಟೇ ಇಂಪಾರ್ಟೆನ್ಸ್ ಕೊಟ್ಟರು ಸರಿ, ಅವರಿಗೋಸ್ಕರ ನೀವು ಸಾಯಕ್ಕೂ ರೆಡಿ ಇದ್ರೂ ಸರಿ, ಯಾವುದೇ ಜೀವನ ಪರ್ಯಂತ ಅವ್ರ ಕಷ್ಟ ನಷ್ಟ ನೀವು ನೋಡ್ಕೊಂಡು ಬದುಕ್ತೀನಿ ಅಂತ ಇದ್ದರೂ ಸರಿ, ನಿಮ್ಮಿಂದ ಅವರು ದೂರ ಆಗ್ತಾ ಇರ್ತಾರೆ. ನಿಮಗೆ ಕಿಮ್ಮತ್ತು ಕೊಡ್ತಾ ಇರಲ್ಲ, ನಿಮಗೆ ಬೆಲೆ ಕೊಡ್ತಿರಲ್ಲ, ನಿಮ್ಮ ವಿಚಾರದಲ್ಲಿ ಯಾವುದೇ ರೀತಿ ಸ್ವಲ್ಪನೂ ಆದ್ಯತೆ ಕೊಡ್ತಾ ಇರಲ್ಲ. ಅಂಥ ವಿಚಾರಗಳಿಗೆ ನೀವು ಅವರೇ ನಿಮ್ಮ ಹಿಂದೆ ಹುಚ್ಚರಂತೆ ತಿರುಗಾಡಬೇಕು ಅಂತ ಹೇಳಿದ್ರೆ, ಹುಚ್ಚರಂತೆ ನಿಮ್ಮ ಜೊತೆ ಬರಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನೂ ಇಲ್ಲ ಸ್ನೇಹಿತರೆ, ತುಂಬ ಸಿಂಪಲ್ ಆಗಿದೆ, ತುಂಬ ಉತ್ತಮವಾಗಿದೆ, ತುಂಬ ಈಸಿಯಾಗಿದೆ. ಮೊದಲಿಗೆ ನೀವು ಏನು ಮಾಡಿ ಅಂತ ಹೇಳಿದರೆ, 2 ಹರಳಿ ಮರದ ಎಲೆಯನ್ನು ತಗೊಂಡು ಬನ್ನಿ. ಅಂದರೆ ಈ ಕ್ರಿಯೆ ರಾತ್ರಿ ಟೈಮ್ ಮಾಡೋದಿರುತ್ತೆ. ಸೊ ಆದ್ದರಿಂದ ಸಂಜೆ ಅಂದರೆ 6 ಗಂಟೆ ಸೂರ್ಯ ಅಸ್ತ ಆಗೋದಕ್ಕಿಂತ ಮುಂಚೆ 2 ಎಲೆಯನ್ನು ಮರದಲ್ಲಿ ಕಿತ್ಕೊಂಡ್ಬಿಡಿ. ಯಾಕಂತ ಹೇಳಿದ್ರೆ ಸೂರ್ಯ ಅಸ್ತ ಆದಮೇಲೆ ಎಲೆಗಳನ್ನ ಕೀಳಬಾರ್ದು, ಹೂವು ಕೀಳಬಾರ್ದು ಗಿಡಗಳಲ್ಲಿ. ಸೊ ಅದರಿಂದ 2 ಹರಳಿ ಮರದ ಎಲೆ, ಇನ್ನೇನು ಬೇಡ. ಆ 2 ಎಲೆ ತೊಗೊಂಡ್ಬಂದು ಮನೇಲಿ ಇಟ್ಕೊಳ್ಳಿ. ತಂದು ರಾತ್ರಿ ಏನು ಮಾಡಿ ಅಂತ ಹೇಳಿದರೆ, 1 ಎಲೆಯ ಮೇಲೆ ನಿಮ್ಮ ಹೆಸರನ್ನು ಬರೀರಿ, ಇನ್ನೊಂದು ಮರದ ಎಲೆಯ ಮೇಲೆ ನಿಮಗೆ ಯಾರು ಬೇಕಾಗಿದ್ದಾರೋ ಅವರ ಹೆಸರನ್ನು ಬರೀರಿ. ಬರೆದು ಆದ ಮೇಲೆ ಅದು ಒಂದಕ್ಕೊಂದು ಹೆಸರು ಟಚ್ ಆಗಬೇಕು. ಈಗ ನಿಮ್ಮ ಹೆಸರಿದ್ರೆ ಅದ್ರ ಉಲ್ಟಾ ಅವ್ರ ಹೆಸರನ್ನ ಹಿಡಿ. ಸೊ ನಿಮ್ಮ 2 ಹೆಸರು ಒಳಗಡೆ ಸೇರಿಕೊಳ್ಬೇಕು. ಆ ಥರ 2 ಹೆಸರನ್ನು ಸೇರಿಸಿ ಒಂದು ಕೈಯಲ್ಲಿ, ನಿಮ್ಮ ಬಲಗೈಯಲ್ಲಿ ಹಿಡ್ಕೊಂಡು, ನಾನು ಒಂದು ಮಂತ್ರವನ್ನು ಕೊಡ್ತೇನೆ. ಈ ಮಂತ್ರವನ್ನು ನೀವು 108 ಸಾರಿ ಪಠನೆ ಮಾಡಿ. 108 ಸಾರಿ ಪಠನೆ ಮಾಡಿ ಆದ ನಂತರ ಅದನ್ನು ನಿಮ್ಮ ತಲೆ ದಿಂಬಿನ ಕೆಳಗಡೆ ಇಟ್ಟು ಮಲ್ಕೊಂಡ್ಬಿಡಿ. ಮಲ್ಕೊಂಡು ಆದ ಮೇಲೆ ಮರುದಿನ ಬೆಳಿಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆದಮೇಲೆ ಆ ಎಲೆ ಯಾವ ಥರ ಒಂದ್ರ ಮೇಲೆ ಒಂದು ಹಿಂಗೆ ಇಟ್ಟಿದ್ದೀರೋ ಅದೇ ರೀತಿ ತಗೊಂಡೋಗ್ಬಿಟ್ಟು ಎಲ್ಲದಾದ್ರೂ ದೂರದಲ್ಲಿ, ಯಾರೂ ಇಲ್ಲದೇ ಇರೋ ಜಾಗದಲ್ಲಿ ಅದನ್ನು ಇಟ್ಟು ಅದ್ರ ಮೇಲೆ ತೂಕದಾದಂಥ ಒಂದು ಕಲ್ಲನ್ನು ಇಟ್ಟು ಬಂದುಬಿಡಿ. ಅಷ್ಟೇ, ಇನ್ನೇನು ಮಾಡಬೇಡಿ. ರಾತ್ರಿ ನೀವು ಮಲಗೋಕ್ಕೆ ಮುಂಚೆ ಈ ಕ್ರಿಯೆ ಏನಾದರೂ ಮಾಡಿದ್ದೆ ಆದಲ್ಲಿ, ಆಮೇಲೆ ಅದಾದಮೇಲೆ ಸ್ನೇಹಿತರೆ ಅದನ್ನು ಏನು ಇಟ್ಟು ಅದ್ರ ಮೇಲೆ ಒಂದು ಕಲ್ಲನ್ನು ಇಡ್ತಾ ಇರ್ತಿರಲ್ಲ, ಒಂದು ಬಂಡೆನ ಇಡ್ತಾ ಇರ್ತಿರಲ್ಲ, ಆ ಟೈಮಲ್ಲಿ ಏನು ಮಂತ್ರ ರಾತ್ರಿ ಹೇಳಿರ್ತೀರೋ ಅದೇ ಮಂತ್ರವನ್ನು 9 ಬಾರಿ ಜಪಿಸಬೇಕಾಗುತ್ತೆ. 9 ಸಾರಿ ಆ ಮಂತ್ರನ ಹೇಳಿ, ಅಮುಖಿ ಅನ್ನೋ ಜಾಗದಲ್ಲಿ ಅವ್ರ ಹೆಸರನ್ನು ಸೇರಿಸ್ಕೊಂಡು ಆ 9 ಬಾರಿ ಆ ಮಂತ್ರವನ್ನು ಆದ ಮೇಲೆ ಅವರ ಹೆಸರನ್ನು ತಗೊಂಡು ಬೇಗ ಬಾನಿ. ಈಗ ಹುಡುಗ ಮಾಡ್ತಾಯಿದ್ರೆ ಸೀತಾ ಬೇಗ ಬಾನಿ 9 ಸಾರಿ ಮಂತ್ರ ಆದಮೇಲೆ, ಹುಡುಗಿ ಮಾಡ್ತಾಯಿದ್ರೆ ರಾಮ ಬೇಗ ಬನ್ನಿ. ಅಂದರೆ ನಿಮ್ಮ ಹುಡುಗ ಯಾರಿದ್ದಾರೋ ಅವರ ಹೆಸರನ್ನು ಕರೆದು ಬೇಗ ಬಾ ಅಂತ ಹೇಳಿ ಹಿಂದೆ ತಿರುಗಿ ನೋಡಬೇಡಿ, ಬಂದುಬಿಡಿ, ಸಾಕು. ಇಷ್ಟನ್ನು ನೀವು ಕರೆಕ್ಟಾಗಿ ಮಾಡಿದ್ದೆ ಆದರೆ ಖಂಡಿತ ನಿಮಗೆ ಕೆಲವೇ ದಿನಗಳಲ್ಲಿ ನಿಮ್ಮ ಹಿಂದೆ ಹುಚ್ಚರಂತೆ ಅವರು ಬರ್ತಾರೆ, ಖಂಡಿತ. ಯಾಕೆಂದರೆ ಇದು ಸಿದ್ಧಾಂತ. ಅದಕ್ಕೆ ಮಂತ್ರ ಹೀಗಿದೆ ನೋಡಿ ಸ್ನೇಹಿತರೆ: ಓಂ ನಮೋ ನಾರಾಯಣಾಯ ಸರ್ವಲೋಕನೆ ಅಮುಖಿ ಮಂ ಸಿದ್ಧಿ ಫಟ್ ಸ್ವಾಹ. ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ: ಓಂ ನಮೋ ನಾರಾಯಣಾಯ ಸರ್ವಲೋಕನೆ ಅಮುಖಿ ಮಂ ಸಿದ್ಧಿ ಫಟ್ ಸ್ವಾಹ. ಅಮುಖಿ ಅನ್ನೋ ಜಾಗದಲ್ಲಿ ಅವರ ಹೆಸರನ್ನು ಸೇರಿಸ್ಕೊಳ್ತಾ ಈ ಕ್ರಿಯೆಯನ್ನು ಮಾಡಿ, ಖಂಡಿತ ನಿಮಗೆ ಫಲಿತಾಂಶ ಸಿಕ್ಕೇ ಸಿಗುತ್ತೆ. ಅವರು ನಿಮ್ಮಿಂದ ಬಂದೇ ಬರ್ತಾರೆ. ಎಲ್ರಿಗೂ ಮಂಗಳವಾಗಲಿ. ಈ ಕ್ರಿಯೆ ಮಾಡಿ.